10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೆಯ ತರಗತಿಯ ಬೋರ್ಡ್ ಪರೀಕ್ಷೆಗೆ ಪಬ್ಲಿಕ್ ಎಕ್ಸಾಮ್ಗೆ ನೀವು ತಯಾರಿ ನಡೆಸಿದ್ದೀರಾ? ಹಾಗಾದರೆ ನಿಮಗೆ ಸಹಾಯ ಮಾಡುವುದಕ್ಕಾಗಿ ನಾನು ಪ್ರತಿಯೊಂದು ಪಾಠದ ಮೇಲೆ ಕೇಳಬಹುದಾದ 2-3 ಒಂದು ವಾಕ್ಯದ ಪ್ರಶ್ನೆಗಳು ಅಥವಾ 2 ಅಂಕದ ಪ್ರಶ್ನೆಗಳನ್ನು ನಿಮಗೆ ನಾನು ಕೊಡ್ತಾ ಸಾಕ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಳ್ಬೇಕು, ಓದ್ಕೊಳ್ಬೇಕು ಮತ್ತು ಅವುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅತ್ಯುತ್ತಮ ಅಂಕಗಳು ಸಿಗುವುದು 100ಕ್ಕೆ 100ರಷ್ಟು ಖಚಿತ. ಸೊ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆಯನ್ನು ನೋಡೋಣ. ಈ ಎಲ್ಲ ಪ್ರಶ್ನೆಗಳ ಕನ್ನಡದ ಒಂದು ಅರ್ಥವನ್ನು ತಿಳಿಯುತ್ತಾ ಸಾಗೋಣ ಬನ್ನಿ. Why did Smita get excited after reading the piece of news? ಯಾವಾಗ ಸ್ಮಿತಾ ಎನ್ನುವ 16 ವರ್ಷದ ಹುಡುಗಿ ಒಂದು ನ್ಯೂಸ್ ಪೇಪರ್ನ ತುಣುಕನ್ನು ನೋಡ್ತಾಳೆ ಅಥವಾ ನ್ಯೂಸ್ ವಾರ್ತೆಯ ಒಂದು ತುಣುಕನ್ನು ಓದ್ತಾಳೆ, ಆಕೆ ತುಂಬ ಎಕ್ಸೈಟ್ ಆಗ್ತಾಳೆ, ಉತ್ತೇಜನಗೊಳ್ತಾಳೆ, ಯಾಕೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸ್ಮಿತಾ ಗಾಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ಪೀಸ್ ಆಫ್ ನ್ಯೂಸ್ ವಿಚ್ said that Pandit Ravi Shankar, the Sitara maestro, was going to play Sitara the next day at Shanmukhananda Auditorium. ಇಲ್ಲಿ ಏನಾಗಿದೆ, ಅವಳು ಎಕ್ಸೈಟ್ಮೆಂಟ್ ಉತ್ತೇಜನಗೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಅವಳು ಆ ಪತ್ರಿಕೆಯಲ್ಲಿ ಪಂಡಿತ್ ರವಿಶಂಕರ್ ಅವರು ಬಾಂಬೆಗೆ ಬರ್ತಿದ್ದಾರೆ, ಅವರು ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ತಮ್ಮ ಒಂದು ಸಿತಾರ ವಾದನವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ತಿಳಿದ್ಬಿಟ್ಟು ಅವಳು ತುಂಬ ಉತ್ತೇಜನಗೊಂಡಳು ಅಂತ ಹೇಳ್ಬೋದು. Why did the mother signal Smita to be silent? ಇಲ್ಲಿ ಸ್ಮಿತಾನ ತಾಯಿ ಅವಳು ಸುಮ್ಮನಿರುವಂತೆ ಒಂದು ಸಿಗ್ನಲನ್ನು ಕೊಡ್ತಾಳೆ ಅಥವಾ ಒಂದು ಸಂಕೇತವನ್ನು ಮಾಡ್ತಾಳೆ, ಯಾಕೆ ಅಂತ ಪ್ರಶ್ನೆ ಕೇಳಲಾಗಿದೆ. The mother signed Smita to be quiet as thought that Smita's talk would wake Anant up from sleep and rest which he needed since he was very ill. ಇಲ್ಲಿ ಅನಂತ್ ಅಂತಕ್ಕಂಥ ಹುಡುಗರಿಗೆ ತುಂಬ ಮೈಯಲ್ಲಿ ಹುಷಾರಿಲ್ಲ, ಅವಳ ಮಾತುಗಳಿಂದ ಆತ ಎಚ್ಚರಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ತಾಯಿ ಏನು ಮಾಡ್ತಾಳೆ, ಅವಳಿಗೆ ಸಿಗ್ನಲ್ ಕೊಡ್ತಾಳೆ ಸುಮ್ಮನಿರುವಂತೆ. ಇನ್ನು ಒಟ್ಟು 10 ಪ್ರಶ್ನೆಗಳ ಉತ್ತರಗಳನ್ನು ಇಲ್ಲಿ ನೋಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈಗ 3ನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಹೌ ಡಿಡ್ ದ ಬಾಯ್ ರಿಯಾಕ್ಟ್ ವೆನ್ ಹಿ ಹರ್ಡ್ ಅಬೌಟ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್? ಯಾವಾಗ ಆ ಮಲಗಿರ್ತಕ್ಕಂತಹ ಅನಂತ್ ಅಂತಕ್ಕಂಥ ಹುಡುಗ ಇದ್ದಾನೆ, ಆ ಅನಂತ್ ಅಂತಕ್ಕಂಥ ಹುಡುಗ ಪಂಡಿತ್ ರವಿಶಂಕರ್ ಅವರು ವಾದನ ಮಾಡಲಿಕ್ಕೆ ಬಾಂಬೆಗೆ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿದು ಆತ ಹೀಗೆ ಪ್ರತಿಕ್ರಿಯಿಸಿದ ಅನ್ನೋದರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ದ ಬಾಯ್ ಸೇಯಿಂಗ್ ಪಂಡಿತ್ ರವಿಶಂಕರ್ಸ್ ನೇಮ್, ಪಂಡಿತ್ ರವಿಶಂಕರ್ ಹೆಸರನ್ನು ಆತ ಉಚ್ಚಾರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಿ ರೇಸ್ಡ್ ಹಿಮ್ಸೆಲ್ಫ್ ಅಪ್ ಆನ್ ಹಿಸ್ ಎಲ್ಬೋಸ್ ಫಾರ್ ಸಮ್ ಸೆಕೆಂಡ್, ಕೆಲವು ಸೆಕೆಂಡ್ಗಳವರೆಗೆ ಆತ ತನ್ನ ಒಂದು ಮೊಣಕೈಗಳ ಸಹಾಯದಿಂದ ಮೇಲಕ್ಕೆ ಏಳುವಂಥ ಪ್ರಯತ್ನವನ್ನು ಮಾಡಿದ. ಆ್ಯಂಡ್ ದೆನ್ ಫೆಲ್ ಬ್ಯಾಕ್, ಆಮೇಲೆ ಆತ ಮತ್ತೆ ತನ್ನ ಹಾಸಿಗೆಯ ಮೇಲೆ ಬಿದ್ದುಕೊಂಡ. ವಿತ್ ಶೈನಿಂಗ್ ಐಸ್, ಅವನ ಕಣ್ಣುಗಳು ಹೊಳಿಲಿಕ್ಕೆ ಆರಂಭ ಮಾಡಿದ್ವು. ಹಿ ಸೇಡ್ ದ್ಯಾಟ್, ಆತ ಹೇಳ್ತಾನೆ, ಹಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್, ನಾನು ಈ ಒಂದು ಅವಕಾಶವನ್ನು ತಪ್ಪಿಸಿಕೊಳ್ಳಲೇಬಾರದು ಅಂತ ಹೇಳ್ತಾನೆ. ಆ್ಯಂಡ್ ಹಿ ಎಕ್ಸ್ಪ್ರೆಸ್ಡ್ ಹೀಸ್ ಡೀಪ್ ಸೀಟೆಡ್ ವಿಶ್ ಆಫ್ ಹಿಯರಿಂಗ್ ಆ್ಯಂಡ್ ಸೀಯಿಂಗ್ ಹಿಮ್, ಆತ ತನ್ನ ಬಯಸಿರೋದನ್ನು ಹೇಳ್ತಾನೆ, ನಾನು ಅವರ ವಾದನವನ್ನು ಕೇಳಬೇಕು, ಅವರನ್ನು ನೋಡಬೇಕು ಅಂತ ಆತ ಬಯಸ್ತಾನೆ. ಇನ್ನು 4ನೇ ಪ್ರಶ್ನೆಗೆ ಬಂದಾಗ, ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್? ನೀವು ಹೇಗೆ ಹೇಳ್ತೀರಾ ಅನಂತ್ ಅಂತಕ್ಕಂಥ ಹುಡುಗ ತುಂಬ ಟ್ಯಾಲೆಂಟೆಡ್ ಅಂದರೆ ಭಾಳಷ್ಟು ಪ್ರತಿಭಾವಂತ ಅಂತ ಹೇಗೆ ಹೇಳ್ತೀರಾ? ಈವನ್ ದೋ ಅನಂತ್ ವಾಸ್ ಜಸ್ಟ್ 15 years old, ಅನಂತ್ ಅಂತಕ್ಕಂಥ ಹುಡುಗ ಈಗ 15 ವರ್ಷದ ಬಾಲಕನಾಗಿದ್ದರೂ ಸಹಿತ ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಆತ ಒಬ್ಬ ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದ ಇನ್ ದ ಸ್ಕೂಲ್. ಆ್ಯಂಡ್ ಆಲ್ಸೋ ದ ಫಾಸ್ಟೆಸ್ಟ್ ರನ್ನರ್, ಅತ್ಯಂತ ವೇಗದ ಓಟಗಾರನಾಗಿದ್ದ. ಅನಂತ್ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್, ಅನಂತ್ ಅಂತಕ್ಕಂಥ ಹುಡುಗ ಏನು ಮಾಡ್ತಾ ಇದ್ದ, ಸಿತಾರನ್ನು ವಾದನ ಮಾಡೋದನ್ನು ಕಲಿತಾ ಇದ್ದ. ಆ್ಯಂಡ್ ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ ಅಸ್ಟಾನಿಶ್ಮೆಂಟ್ ಆಫ್ ದೇರ್ ಗುರು, ತನ್ನ ಗುರುವಿಗೆ ವಿಸ್ಮಯ ಆಗಬೇಕು ಆ ರೀತಿಯಾಗಿ ಆತ ತನ್ನದೇ ಆಗಿರ್ತಕ್ಕಂಥ ಹೊಸ ಟ್ಯೂನ್ಗಳನ್ನ ರಚನೆ ಮಾಡ್ತಕ್ಕಂಥ ಒಂದು ಎಬಿಲಿಟಿಯನ್ನು ಸಾಮರ್ಥ್ಯವನ್ನು ಆತ ಪಡ್ಕೊಂಡಿದ್ದ ಅಂತ ಹೇಳ್ತಾರೆ. ಇನ್ನು 5ನೇ ಪ್ರಶ್ನೆಗೆ ಬರೋಣ. 5ನೆಯ ಪ್ರಶ್ನೆ ಈ ರೀತಿಯಾಗಿದೆ. ವೈ ಡಿಡ್ ದ ಫ್ಯಾಮಿಲಿ ಕಮ್ ಟು ಬಾಂಬೆ?
ಇಲ್ಲಿ ಅನಂತ್ ಅಂತ ನೋಡಿದ್ವಿ, ಸ್ಮಿತಾ ಅಂತ ನೋಡಿದ್ವಲ್ಲ, ಅವರ ಕುಟುಂಬ ಏಕೆ ಮುಂಬೈಗೆ ಬಂತು ಅಂತ ಪ್ರಶ್ನೆ ಕೇಳಲಾಗಿದೆ. ಅನಂತ್ಸ್ ಫ್ಯಾಮಿಲಿ ಹ್ಯಾಡ್ ಕಮ್ ಟು ಬಾಂಬೆ ಟು ಗೆಟ್ ಗುಡ್ ಟ್ರೀಟ್ಮೆಂಟ್ ಫಾರ್ ಅನಂತ್ ಫ್ರಾಮ್ ದ ಗುಡ್ ಹಾಸ್ಪಿಟಲ್. ಅನಂತನಿಗೆ ಉತ್ತಮವಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ತಂದೆ ತಾಯಿಗಳು ಮತ್ತು ಸಹೋದರಿ ಸೇರಿಕೊಂಡು ಅವರು ಬಾಂಬೆ ನಗರಕ್ಕೆ ಬರುತ್ತಾರೆ. ದೇ ಹ್ಯಾಡ್ ಹೈ ಹೋಪ್ಸ್ ಇನ್ ದ ಮಾಡರ್ನ್ ಸೈನ್ಸ್ ಆ್ಯಂಡ್ ದೇ ಬಿಲೀವ್ಡ್ ದ್ಯಾಟ್ ಹಿ ವುಡ್ ಬಿ ಕ್ಯೂರ್ಡ್ ಆಟ್ ದ ಹಾಸ್ಪಿಟಲ್. ಅವರು ಈ ಒಂದು ಮಾಡರ್ನ್ ಸೈನ್ಸ್ ಏನು ಆಧುನಿಕ ವಿಜ್ಞಾನ ಇದೆ ಇದರ ಮೇಲೆ ಭಾಳಷ್ಟು ಭರವಸೆನ ಇಟ್ಟು ಏನು ಮಾಡಿದ್ರು, ಅವರು ಹಾಸ್ಪಿಟಲ್ಗೆ ಬಂದಿದ್ದರು. ಇಲ್ಲಿ ಆನಂದ ಗುಣಮುಖ ಆಗ್ತಾನೆ ಅಂತಕ್ಕಂಥ ಒಂದು ವಿಚಾರ ಅವರದಾಗಿತ್ತು. ಹೌ ಡಿಡ್ ದ ಡಾಕ್ಟರ್ಸ್ ಇಂಡೈರೆಕ್ಟೆಡ್ಲಿ ಕನ್ವೆ ದ ಬ್ಯಾಡ್ ನ್ಯೂಸ್ ಆಫ್ ಅನಂತ್ ನಾಟ್ ಹ್ಯಾವಿಂಗ್ ಮೆನಿ ಡೇಸ್ ಟು ಲಿವ್. ಇಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿರ್ತಕ್ಕಂತಹ ಏನು ವೈದ್ಯರಿದ್ದಾರೆ ಅವರು ಒಂದು ಮನಗಣಿಸ್ತಾ ಇದ್ದರು ತನ್ನ ತಂದೆ ತಾಯಿಗಳಿಗೆ, ಅನಂತನ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದರು, ಇನ್ನೂ ಭಾಳಷ್ಟು ದಿನ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ರು. ಹೇಗೆ ಹೇಳ್ತಾ ಇದ್ರು ಅಂತ ಕೇಳಲಾಗಿದೆ. ದ ಡಾಕ್ಟರ್ಸ್ ಆಟ್ ದ ಹಾಸ್ಪಿಟಲ್ ಡಿಡ್ ನಾಟ್ ಡೈರೆಕ್ಟ್ಲಿ ಸೇ, ಅವರು ನೇರವಾಗಿ ಹೇಳ್ತಾ ಇರಲಿಲ್ಲ ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ, ಅನಂತ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂಥೇಳಿ. ಇನ್ಸ್ಟೆಡ್ ದೇ ಟೋಲ್ಡ್ ದ ಫ್ಯಾಮಿಲಿ ಟು ಟೇಕ್ ಅನಂತ್ ಹೋಮ್. ಅವ್ರು ಹೇಳ್ತಾರೆ, ನಿಮ್ಮ ಮಗುವನ್ನು ಕರ್ಕೊಂಡು ನೀವು ನಿಮ್ಮ ಮನೆಗೆ ಹೋಗಿ, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಆತ ಏನು ಇಷ್ಟಪಡ್ತಾನೋ ಅದನ್ನು ಕೊಡಿ, ಆ್ಯಂಡ್ ಇಂಡಲ್ಜ್ ಹಿಮ್ ವಿತ್ ಹೀಸ್ ಫೇವ್ರೆಟ್ ಆ್ಯಕ್ಟಿವಿಟೀಸ್, ಮತ್ತು ಅವನನ್ನು ನೀವು ಖುಷಿಪಡಿಸಿ ಅಂತ ಹೇಳಿರ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 7ನೇ ಪ್ರಶ್ನೆ. ಹೌ ಡಿಡ್ ಫ್ಯಾಮಿಲಿ ಮೆಂಬರ್ಸ್ ಬಿಹೇವ್ ಅರೌಂಡ್ ಅನಂತ್ ಇವನ್ ದೋ ದೇ ನ್ಯೂ ದ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅನಂತನು ಸಾಯುತ್ತಾನೆ ಅಂತಕ್ಕಂಥ ವಿಚಾರವನ್ನು ತಿಳಿದಿದ್ದರೂ ಸಹಿತ ಆತನ ಕುಟುಂಬ ಸದಸ್ಯರು ಅವನೊಂದಿಗೆ ಹೇಗೆ ನಡೆದುಕೊಳ್ತಾ ಇರ್ತಾರೆ ಅಂತ ಕೇಳಲಾಗಿದೆ. ವೆನ್ ದ ಫ್ಯಾಮಿಲಿ knew that Anant did not have many days to live, they did not express their fears. ಅವರು ತಮ್ಮ ಭಯವನ್ನು ತೋರ್ಪಡಿಸ್ತಾ ಇರಲಿಲ್ಲ. They laughed, smiled and talked. They are surrounded Anant with whatever made him happy. ಅವನಿಗೆ ಸಂತೋಷ ತರತಕ್ಕಂಥ ಎಲ್ಲ ವಿಚಾರಗಳನ್ನು ಅಲ್ಲಿ ಹೇಳಲಾಗ್ತಿತ್ತು. ಆ್ಯಂಡ್ ಗೇವ್ ಥಿಂಗ್ಸ್ ಹಿ ಲೈಕ್ಡ್, ಆತನಿಗೆ ಏನು ಇಷ್ಟ ಆಗ್ತಾ ಇದೆಯೋ ಅದನ್ನು ಕೊಡಲಾಗ್ತಾ ಇತ್ತು ಅಂತ ಹೇಳ್ತಾರೆ. ವಾಟ್ ವರ್ ದ ಪೀಪಲ್ ಡೂಯಿಂಗ್ ಇನ್ ದ ಪಾರ್ಕ್. ಹಾಗಾದರೆ ಈ ಸ್ಮಿತಾ ಇದ್ದಾಳಲ್ಲ, ಅವಳ ಆಂಟ್ನೊಂದಿಗೆ ಅವಳು ಪಾರ್ಕ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಜನ ಏನು ಮಾಡ್ತಾಯಿದ್ರು. ಇನ್ ದ ಪಾರ್ಕ್ ಪೀಪಲ್ ವರ್ ವಾಕಿಂಗ್, ಜನ ನಡೆದಾಡ್ತಾಯಿದ್ರು, ಓಡಾಡ್ತಾಯಿದ್ರು. ಪ್ಲೇಯಿಂಗ್ ಬಾಲ್ನ ಆಟ ಆಡ್ತಾಯಿದ್ರು. ಡೂಯಿಂಗ್ ಯೋಗಿಕ್ ಎಕ್ಸಸೈಸಸ್, ಯೋಗದ ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಮಾಡ್ತಾಯಿದ್ರು. ಫೀಡಿಂಗ್ ದ ಡಕ್ಸ್, ಅಲ್ಲಿರ್ತಕ್ಕಂಥ ಹಂಸದ ಪಕ್ಷಿಗಳಿಗೆ ತಿನ್ನಿಸ್ತಾಯಿದ್ರು. ಆ್ಯಂಡ್ ಈಟಿಂಗ್ ರೋಸ್ಟೆಡ್ ಗ್ರಾಮ್, ಮತ್ತು ತಾವು ಹುರಿದ ಕಾಳುಗಳನ್ನು ತಿಂತಾಯಿದ್ರು, ಪೀನಟ್ಸನ್ನು ತಿಂತಾಯಿದ್ರು ಅಂತ ಹೇಳ್ತಾರೆ. ಇನ್ನು 9ನೇ ಪ್ರಶ್ನೆ ನೋಡೋಣ. ಇನ್ನು 9ನೇದಾಗಿ ಬಂದಿರತಕ್ಕಂಥದ್ದು, ಹೌ ಡಿಡ್ ಸ್ಮಿತಾ ಮೇಕ್ ಹರ್ ವೇ ಟು ದ ವಿಂಗ್ಸ್ ಆಫ್ ದ ಸ್ಟೇಜ್. ಇಲ್ಲಿ ಸ್ಮಿತಾ ಕಾನ್ಸರ್ಟ್ಗೆ ಹೋದಾಗ ಯಾವ ರೀತಿಯಾಗಿ ದಾರಿ ಮಾಡಿಕೊಂಡು ಅವಳು ಅವ್ರ ಹತ್ರ ಹೋದರು ಅಂತ ಪ್ರಶ್ನೆ ಕೇಳಲಾಗಿದೆ. ಸ್ಮಿತಾ ರಿಗಲ್ಡ್ ಹರ್ ವೇ ಥ್ರೂ ದ ಕ್ರೌಡ್ ಟುವರ್ಡ್ಸ್ ದ ಸ್ಟೇಜ್. ಅವಳು ಅಲ್ಲಿ ಇಲ್ಲಿ ಸಂಧಿಯಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಂಡು ಏನು ಮಾಡ್ತಾಳೆ, ಸ್ಟೇಜ್ ಕಡೆಗೆ ಹೋಗ್ತಾಳೆ. ಈವನ್ ಆ್ಯಸ್ ಹರ್ ಹಾರ್ಟ್ ವಾಸ್ ಬೀಟಿಂಗ್ ಲೌಡ್ಲಿ, ಅವಳ ಹೃದಯ ತುಂಬ ವೇಗವಾಗಿ ಮತ್ತು ಜೋರಾಗಿ ಬಡಿದುಕೊಳ್ತಾ ಇರುತ್ತೆ. ಶಿ ಕ್ಲೈಂಬ್ಡ್ ಅಪ್ ದ ಸ್ಟೆಪ್ಸ್ ಟು ಮೀಟ್ ದ ಮೆಸ್ಟ್ರೋನನ್ನು ಭೇಟಿಯಾಗಲಿಕ್ಕೆ ಅವಳು ಏನು ಮಾಡ್ತಾಳೆ ಅಂತಂದರೆ ಅಲ್ಲಿರ್ತಕ್ಕಂಥ ಸ್ಟೆಪ್ಗಳನ್ನು ಹತ್ತಿ ಹೋಗ್ತಾಳೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ, ಹೌ ಡಿಡ್ ಸ್ಮಿತಾ ಫೀಲ್ ವೆನ್ ಶಿ ಸಾ ದ 2 ಗ್ರೇಟ್ ಮೆಸ್ಟ್ರೋಸ್ ಆಫ್ ಮ್ಯೂಸಿಕ್. ಇಲ್ಲಿ ಹೌ ಡಿಡ್ ಸ್ಮಿತಾ ಫೀಲ್, ಸ್ಮಿತಾಗೆ ಹೇಗೆ ಅನಿಸುತ್ತೆ, ಅಲ್ಲಿ 2 ಜನ ಮ್ಯೂಸಿಕ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೆಸ್ಟ್ರುಗಳಿರ್ತಾರೆ, ಅವ್ರನ್ನ ಕಂಡು ಅಂತ ಕೇಳಿದ್ದಾರೆ. ವೆನ್ ಸ್ಮಿತಾ ಸಾ ದ 2 ಗ್ರೇಟ್ ಮೆಸ್ಟ್ರೋಸ್ ಹರ್ ನೀಸ್ ಫೆಲ್ಟ್ ವೀಕ್, ಅವಳ ಮೊಣಕಾಲುಗಳು ತನ್ನ ಶಕ್ತಿಯನ್ನು ಕಳ್ಕೊಂಡಾಗಿ ಭಾಸ ಆಗುತ್ತೆ. ಹರ್ ಟಂಗ್ ಡ್ರೈ, ಅವಳ ನಾಲಿಗೆ ಒಣಗಿ ಬಂದಂಗೆ ಆಗುತ್ತೆ. ಹವೇವರ್, ಹೀಗಾಗಿದ್ದರೂ ಸಹಿತ ಶಿ ವೆಂಟ್ ಅಪ್ ಆ್ಯಂಡ್ ಸ್ಟುಡ್ ಬಿಫೋರ್ ದಮ್ ವಿತ್ ಹರ್ ಹ್ಯಾಂಡ್ಸ್ ಫೋಲ್ಡೆಡ್. ಶಿ ಬರ್ಸ್ಟ್ ಔಟ್ ಸೇಯಿಂಗ್ ಓ ಸರ್, ಆ ರೀತಿಯಾಗಿ ಮಾತನಾಡಲಿಕ್ಕೆ ಅವಳು ಆರಂಭ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನೋಡಿದ್ವಿ ಸ್ನೇಹಿತರೆ. ಸೊ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.